ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 15ನೇ ತಾರೀಕಿಂದು. ಮೊದಲಿಗೆ ಏನಾಗುತ್ತೆ, ಇಲ್ಲಿ ಭಾಗ್ಯ ಎಲ್ಲ ಲಿಸ್ಟ್ ಬರ್ಕೊಂಡು ಕೂತಿರ್ತಾರೆ. ಆವಾಗ ಏನೇನು ಬೇಕು ಎಂಗೇಜ್ಮೆಂಟ್ಗೆಲ್ಲ ಬರೀತಾ ಇರ್ತಾರೆ. ಅಷ್ಟರಲ್ಲಿ ಕುಸುಮವ್ರು ಬರ್ತಾರೆ. ಭಾಗ್ಯ ಭಾಗ್ಯ ಅಂತಾರೆ. ಹಾಂ ಅತ್ತೆ, ಏನಾರ ಬೇಕಾ, ಬಿಸಿನೀರು ಏನಾರು ಬೇಕಾ ಅತ್ತೆ ಅಂತ ಭಾಗ್ಯ ಕೇಳ್ತಾಳೆ. ಏನು ಬೇಡ, ಏನು ಮಾಡ್ತಿದ್ಯಾ ಅಂತಾರೆ. ಏನಿಲ್ಲ ಅತ್ತೆ, ಪಟ್ಟಿ ಬರಿತಾ ಇದ್ದೀನಿ ಎಲ್ಲನೂ. ಹೌದಾ, ಹ್ಞೂ ಸರಿ 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 ಬರಿ ಬಾ, ನಾನು ಸ್ವಲ್ಪ ನಿನಗೆ ಸಹಾಯ ಮಾಡ್ತೀನಿ. ಏನೇನಕ್ಕೆ ಬೇಕು, ಏನು ಬಿಡಬೇಕು ಅಂತೆಲ್ಲ, ಏನು ಮಾಡಬೇಕು, ಏನೇನು ಬೇಕು ಅಂತೆಲ್ಲ ಒಂದು ಕಡೆಯಿಂದ ಬರ್ಕೊಬಿಡು. ಬರ್ಕೊಂಬಿಟ್ರೆ ನಿನಗೇನೇ ಕೆಲಸ ಕಮ್ಮಿ ಆಗುತ್ತೆ ಬಾ ಅಂತಂದ್ಬಿಟ್ಟು ಕುಸುಮವ್ರ ಜೊತೆಲಿ ಕೂತ್ಕೊಂಡು ಏನೇನು ಬೇಕು ಅಂತೆಲ್ಲ ಭಾಗ್ಯಂಗೆ ಹೇಳ್ತಾ ಇರ್ತಾರೆ. ಭಾಗ್ಯ ಬರ್ಕೋತಾ ಇರ್ತಾರೆ. ಅಷ್ಟರಲ್ಲಿ ಕಾಮ ಸರ್ ಫೋನ್ ಮಾಡ್ತಾರೆ. ಭಾಗ್ಯ, ಸರ್ ಹೇಳಿ ಸರ್. ನೋಡಮ್ಮ, ನಮ್ಮ ಮನೆಯಿಂದ ಸೀರೆ ತೊಗೊಂಡು ಬರ್ತಾ ಇದ್ದಾರಮ್ಮ ಅಂತ. ಸರ್ ಅವೆಲ್ಲ ಏನು ಬೇಡವಾಗಿತ್ತು ಸರ್ ಅಂತ ಭಾಗ್ಯ ಹೇಳ್ತಾಳೆ. ಅವಾಗ ಕಾಮ ಸರ್, ಇಲ್ಲಮ್ಮ, ಹಂಗಾಗತ್ತೆ, ಎಂಗೇಜ್ಮೆಂಟ್ ಆಗೋ ಹುಡುಗಿಗೆ ನಮ್ಮ ಮನೆಯಿಂದನೇ ಸೀರೆ ಹೋಗ್ಬೇಕಲ್ವೇನಮ್ಮ, ಅದು ಸಂಪ್ರದಾಯ, ನಿಮಗೆಲ್ಲ ಗೊತ್ತಿಲ್ವೇನಮ್ಮ ಭಾಗ್ಯ ಅಂತಾರೆ. ಹಾಂ ಸರ್ ಅಂತಾಳೆ. ನೋಡಮ್ಮ, ಸೀರೆ ತೊಗೊಂಡು ಬರ್ತಾ ಇದ್ದಾರೆ, ಎಂಗೇಜ್ಮೆಂಟ್ ಸೀರೆ, ಅದಕ್ಕೆ ಮುಂದಕ್ಕೆ ಏನೇನು ಬೇಕೋ ತಯಾರೆಲ್ಲ ನೀವು ಮಾಡ್ಕೊಳ್ರಮ್ಮ ಅಂತ ಕಾಮ ಸರ್ ಹೇಳ್ತಾರೆ. ಆಯಿತು ಸರ್ ಅಂತ ಭಾಗ್ಯ ಹೇಳ್ತಾಳೆ. ಅವಾಗ ಕಾಮ ಸರ್ ಏನು ಹೇಳ್ತಾರೆ, ನೋಡಮ್ಮ, ನಾಳೆ ನಿಶ್ಚಿತಾರ್ಥಕ್ಕೆ ಏನಾರು ನಿಂಗೆ ಸಹಾಯ ಬೇಕು, ಏನೇ ತೊಂದರೆ ಆದ್ರೂ ನನಗೊಂದು ಫೋನ್ ಮಾಡಮ್ಮ ಸಾಕು, ನಾನೆಲ್ಲ ಸರ್ ಮಾಡ್ತೀನಿ ಅಂತ ಕಾಮ ಸರ್ ಹೇಳ್ತಾರೆ. ಆಯಿತು ಸರ್, ಹೇಳ್ತೀನಿ ಸರ್ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಆವಾಗ ಫೋನ್ ಕಟ್ ಮಾಡ್ತಾಳೆ ಭಾಗ್ಯ. ಆವಾಗ ಕುಸುಮರು ಕೇಳ್ತಾರೆ, ಯಾರು ಭಾಗ್ಯ? ಅದೇ ಅತ್ತೆ, ಕಾಮತ್ ಸರು ಸೀರೆ ಕಳಿಸಿದಾರಂತೆ, ಅದಕ್ಕೆ ಫೋನ್ ಮಾಡಿದರು. ಹೌದಾ, ಸರಿ ಬಿಡು, ಆಯಿತು ಅಂತಂದ್ಬಿಟ್ಟು ಕುಸುಮರು ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿ ಕಾರ್ದು ಹಾರನ್ ಆಗುತ್ತೆ. ಆವಾಗ ಬಂದರು ಅನಿಸುತ್ತೆ ಅಂದ್ಬಿಟ್ಟು ಅಷ್ಟರಲ್ಲಿ ಅಲ್ಲಿಗೂ ಸುನಂದ ಕೂಡ ಬರ್ತಾರೆ. ಏನೇ ಭಾಗ್ಯ ಅಂದರೆ, ಏನಿಲ್ಲಮ್ಮ, ಪೂಜೆಗೆ ಸೀರೆ ಕೊಟ್ಟು ಕಳಿಸಿದ್ದಾರೆ ಕಾಮತ್ ಸರು, ಅದಕ್ಕೆ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಅಷ್ಟರಲ್ಲಿ ಹಾರನ್ ಆಗುತ್ತಲ್ಲ, ಆವಾಗ ಬಂದರು ಅನಿಸುತ್ತೆ ಅಂದ್ಬಿಟ್ಟು ಎಲ್ಲ ಎದ್ದಾಚೆಗೆ ಹೋಗ್ತಾರೆ. ಭಾಗ್ಯನ ಆಮೇಲೆ ಹಿಂದೆ ಬರ್ತಾಳೆ. ನೋಡಿದ್ರೆ ಸೀರೆ ತೊಗೊಂಡು ಆದಿ ಮತ್ತು ಕನ್ನಿಕಾ ಇಬ್ಬರು ಬರ್ತಾರೆ. ಭಾಗ್ಯಂಗೆ ಶಾಕ್ ಆಗುತ್ತೆ. ಇದೇನು ಇವ್ರು ಸೀರೆ ತೊಗೊಂಬರ್ತಾ ಇದ್ದಾರಲ್ಲ, ಏನು ಮದುವೆನೇ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದವರು ಇವರು, ನೋಡಿದ್ರೆ ಆದಿನೇ ಸೀರೆ ತೊಗೊಂಬಂದಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಭಾಗ್ಯಂಗೆ ಶಾಕ್ ಆಗುತ್ತೆ. ಆದರೆ ಯಾರಿಗೂ ತೋರಿಸ್ಕೊಳ್ಲಿಕ್ಕಾಗಲ್ಲ. ಭಾಗ್ಯ ಸುಮ್ಮನೆ ನಿಂತಿರ್ತಾಳೆ. ಸರಿ ಅಂದ್ಬಿಟ್ಟು ಆದಿ ಮತ್ತು ಕನಿಕಾ ಬಂದಾಗ, ಹಾಂ ಬನ್ನಿ ನಮಸ್ಕಾರ, ಬನ್ನಿ ಅಂತ ಹೇಳ್ಬಿಟ್ಟು ಒಳಗೆ ಕರ್ಕೊತಾರೆ. ಒಳಗೆ ಕರ್ಕೊಂಡಾದ್ಮೇಲೆ ಎಲ್ಲ ಕೂತ್ಕೋತಾರೆ. ಅವಾಗ ಆದಿ ಹೇಳ್ತಾನೆ, ಅಪ್ಪ ಸೀರೆ ಕೊಟ್ಟು ಕಳ್ಸೋಕೆ ಹೇಳಿದ್ದಾರೆ. ಅಯ್ಯೋ ಪರವಾಗಿಲ್ಲ ಬಿಡಿ, ನೀವು ತೊಗೊಂಬಂದಿದ್ದೀರ. ಹೌದು, ನಾವು ಅಪ್ಪ ಹೇಳ್ದಂಗೆ ಯಾವತ್ತೂ ಕೇಳ್ತೀವಿ, ನಮ್ಮ ಅಪ್ಪನ ಮಾತಿಗೆ ನಾವು ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ನಮ್ಮ ಮನೇಲಿ ಅವತ್ತಿಂದನೂ ಅಷ್ಟೇ, ನಮ್ಮ ಅಪ್ಪ ಹೇಳ್ದಂಗೆ ನಾವು ಕೇಳೋದು. ಅಪ್ಪ ಆರ್ಡ್ರ್ ಮಾಡಿದ್ಮೇಲೆ ನಾವು ಅದನ್ನು ಪಾಲಿಸ್ತೀವಿ. ಅಪ್ಪ ನೀವೇ ಹೋಗಿ ಕೊಟ್ಟು ಬನ್ನಿ ಅಂತ ಹೇಳಿದ್ರು, ಅದರಿಂದ ನಾವೇ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಸೀರೆನ ಕೊಡ್ತಾನೆ. ಪೂಜನ ಕರೀತಾನೆ. ಪೂಜಾ ಬಂದಿರ್ತಾಳೆ. ತಗೊಮ್ಮ ಪೂಜಾ ಸೀರೆ ಅಂತಾರೆ. ಆಮೇಲೆ ನಿಂತಿರ್ತಾಳೆ ಪೂಜಾ. ಪರವಾಗಿಲ್ಲ ತಗೊಮ್ಮ ಅಂತ ಅಂದ್ಬಿಟ್ಟು ಅಂದಾಗ ಸೀರೆ ಕೈಗಿಸ್ಕೋತಾಳೆ ಪೂಜಾ. ಪೂಜಾಗೂ ಡೌಟೇ, ಏಕೆಂದರೆ ಕನ್ನಿಕನ ಮೇಲೆ ಎಲ್ಲರಿಗೂ ಡೌಟ್ ಇದೆ. ಕನ್ನಿಕಾ ತುಂಬಾ ಅವಮಾನ ಮಾಡಿರ್ತಾಳಲ್ವ ಎಲ್ರಿಗೂ. ಅದರಿಂದ ಕನ್ನಿಕಾನು ಅಷ್ಟೇ ಒಂಥರ ದೃಷ್ಟಿನ ಎಲ್ಲರೂ ನೋಡ್ತಾ ಇರ್ತಾಳೆ. ಅವಾಗ ಸರಿ ಅಂತ ಆಯಿತು ಅಂದ್ಬಿಟ್ಟು, ಕಾಫಿ ಏನಾದ್ರು ಕೊಡ್ತೀವಿ ರೀ ಅಂತ. ಇಲ್ಲ ಏನು ಬೇಡ, ನಮ್ಮದೆಲ್ಲ ಆಗಿದೆ, ನಡಿ ಬ್ರೋ ಹೋಗೋಣ, ಬಂದ ಕೆಲಸ ಆಯ್ತಲ್ಲ ಅಂತ ಅಂದ್ಬಿಟ್ಟು ಕನ್ನಿಕಾ ಹೊರಡ್ತಾಳೆ. ಆವಾಗ ಸರಿ ಅಂದ್ಬಿಟ್ಟು ಇಬ್ಬರೂ ಆಚೆ ಹೋಗ್ತಾರೆ. ಆದಿ ಕನ್ನಿಕಾ ಇಬ್ಬರು ಆಚೆ ಹೋಗ್ತಾರೆ. ಆವಾಗ ಭಾಗ್ಯ ಹೋಗಮ್ಮ, ಬಿಟ್ಬಿಟ್ಟು ಬಾ ಅಂತ ಅಂದ್ಬಿಟ್ಟು ಕುಸುಮವ್ರು ಹೇಳ್ತಾರೆ. ಆವಾಗ ಆಚೆ ಹೋದಾಗ ಭಾಗ್ಯ ಕನ್ನಿಕಾ ಆದಿಯಿಂದನೇ ಹೋದಾಗ, ಏನು ಬೇಡ ಭಾಗ್ಯ, ಈ ಫಾರ್ಮಾಲಿಟೀಸ್ ಎಲ್ಲ ನಮಗೇನು ಬೇಕಾಗಿಲ್ಲ, ಬಂದಿರೋರ್ಗೆ ನಮ್ಗೆ ಹೋಗೋದು ಗೊತ್ತಿದೆ, ಈ ಥರ ಎಲ್ಲ ನಮಗೇನು ಇದು ಮಾಡೋಕ್ಕೆ ಬರಬೇಡ ನೀನು, ಅಂದರೆ ನಮ್ಮನ್ನ ಏನು ಗೌರವ ಕೊಡೋರ ಥರ ಬರಬೇಡ ನೀನು ಅಂತ ಹೇಳ್ಬಿಟ್ಟು ಕನ್ನಿಕಾ ಹೇಳ್ತಾಳೆ. ಆವಾಗ ಭಾಗ್ಯ ಏನು ಮಾತಾಡಲ್ಲ, ಆದಿನೇ ನೋಡ್ತಿರ್ತಾಳೆ. ಆದಿ ಹಂಗೂನು ನೋಡೋಣ ಆಗತ್ತೆ, ಏನಾಗುತ್ತೋ ಆಗಲಿ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಬಂದುಬಿಡ್ತಾನೆ. ಆವಾಗ ಸರಿ ಅಂದ್ಬಿಟ್ಟು ಕನ್ನಿಕಾ ಆದಿ ಇಬ್ಬರು ಕಾರ್ ಹತ್ರ ಹೋಗ್ತಾರೆ. ಭಾಗ್ಯ ಒಳಗಡೆ ಹೋಗ್ತಾಳೆ. ಕನ್ನಿಕಾ ಆದಿ ಇಬ್ಬರು ಕಾರ್ ಹತ್ರ ಹೋದಾಗ ಕನ್ನಿಕನ, ಅಲ್ಲ ಬ್ರೋ, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋಣ ಅಂತ ಹೇಳಿದ್ರೆ ನೋಡಿದ್ರೆ ಇಲ್ಲಿ ಎಂಗೇಜ್ಮೆಂಟ್ ಆಗ್ತಾ ಇದೆಯಲ್ಲ, ಏನು ಮಾಡೋದು ಬ್ರೋ ಅಂದಾಗ, ಅದೇ ಕನ್ನಿಕಾ ಗೊತ್ತಾಗ್ತಿಲ್ಲ, ನೋಡೋಣ ಇನ್ನು ನಾಳೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ನಾಳೆ ಯೋಚನೆ ಮಾಡೋದು ಇರಿ ಬ್ರೋ, ನಾನು ಇವಾಗಲೇ ಯೋಚನೆ ಮಾಡ್ತೀನಿ, ಎಂಗೇಜ್ಮೆಂಟ್ ಅಲ್ವಾ, ಇರಿ, ಇದೇ ಸಿಕ್ತು ನನಗೆ ಪಾಯಿಂಟು ಅಂದ್ಬಿಟ್ಟು 5 ಮಿನಿಟ್ಸ್ ಬರ್ತೀನಿ ಬ್ರೋ. ಯಾಕೆ ಕನ್ನಿಕಾ ಅಂದಾಗ, ಇಲ್ಲ ಬರ್ತೀನಿ ಇರಿ ಬ್ರೋ, 5 ಮಿನಿಟ್ಸ್ ಬರ್ತೀನಿ ಇರಿ ಬ್ರೋ, ಈ ಎಂಗೇಜ್ಮೆಂಟ್ ಹೆಂಗಾಗುತ್ತೆ ನೋಡೋಣ ಅಂದ್ಬಿಟ್ಟು ಆವಾಗ ಅವಳು ತಿರ್ಗಾ ಭಾಗ್ಯ ಮನೆಗೆ ಬರೋಕ್ಕೆ ಬರ್ತಾಳೆ. ಆದಿ ಅಲ್ಲೇ ಕಾರ್ ಹತ್ರ ನಿಂತಿರ್ತಾರೆ. ಈ ಕಡೆ ಏನಾಗುತ್ತೆ, ಭಾಗ್ಯ ಮತ್ತು ಕುಸುಮ ಸುನಂದ ಎಲ್ಲ ಒಳಗಡೆ ಮಾತಾಡ್ತಿರ್ತಾರೆ.
ಇವು ಗುಂಡ ಏನಂತಾನೆ, ನಾನು ಪೂಜೆ ಚಿಕ್ಕಿ ಎಂಗೇಜ್ಮೆಂಟಲ್ಲಿ ಒಳ್ಳೆ ಬಟ್ಟೆ ಹಾಕೋಬೇಕು, ಚೆನ್ನಾಗಿ ಮಿಂಚಬೇಕು, ನನಗೆ ತಾತ ಈ ಮನೆಗೆ ನೀನೇ ದೊಡ್ಡ ಮನುಷ್ಯ ಅಂತ ಹೇಳಿದ್ದಾರೆ, ಅದರಿಂದ ನಾನು ಚೆನ್ನಾಗಿ ಬಟ್ಟೆ ಹಾಕ್ಕೊಂಡು ಓಡಾಡಬೇಕು, ನನಗೆ ಐರನ್ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡಿಕೊಡಿ ಪೂಜಾಗೆ ಚಿಕ್ಕಿ ಸುಂದರಿ ಆಂಟಿ ಇಬ್ರು ಅಂತ ಕೇಳ್ತಾನೆ ಗುಂಡ. ಆಯಿತು ಮಾಡೋಣ ಬಿಡೋ ಅಂದಾಗ ಇವರೇನು ಹೇಳ್ತಾರೆ, ಭಾಗ್ಯವ್ರ ಮಾವರು ಧರ್ಮಸ್ಥರು, ಆಯಿತು ಬಿಡೋ ಗುಂಡ, ಅಲ್ಲಿ ಮದುವೆ ಗಂಡು ಕಿಶನ್ಗಿನ ಚೆನ್ನಾಗಿ ನೀನೇ ರೆಡಿಯಾಗಿ ನಿಂತ್ಕೊಬಿಡಿವಂತೆ ಅಂದ್ಬಿಟ್ಟು ತಮಾಷೆ ಮಾಡ್ತಾರೆ, ಎಲ್ಲರೂ ನಗ್ತಿರ್ತಾರೆ. ಆವಾಗ ಕುಸುಮಾರ್ ಏನು ಹೇಳ್ತಾರೆ, ಆಯಿತು ನೀನು ಚೆನ್ನಾಗಿ ಡ್ರೆಸ್ ಹಾಕೊಂಬಿಟ್ಟು ಅದೇನು ಹೇಳ್ತಲ್ಲ ರ್ಯಾಂಬೋ ವಾಕೋ ಏನೋ ಅದೇನೇನೋ ಬರುತ್ತಲ್ಲ, ಅದು ಮೋಡಲು ಅದೆಲ್ಲ ಆಗ್ಬಿಡಿವಂತೆ ಬಿಡು ನೀನು ಅಂತಾರೆ. ಆವಾಗ ಪೂಜಾ ಅಮ್ಮ ಅದು ಮೂಡಲಲ್ಲ ಮಾಡೆಲ್ಲು ರ್ಯಾಂಪ್ ವಾಕು ಅಂತಾಳೆ. ಅದೇ ಅಂದಾಗ ನಮ್ಮ ಮನೆಯಿಂದ ನಿಮ್ಮ ಅಜ್ಜಿ ಮನೆ ತನಕ ನೀನು ರ್ಯಾಂಬೋ ವಾಕ್ ಮಾಡುವಂತೆ ಬಿಡು, ರ್ಯಾಂಪೋ ವಾಕು ಅಂತ ಅಂದ್ಬಿಟ್ಟು ಇವರು ಕುಸುಮರು ರೇಗಿಸ್ತಾರೆ, ಗುಂಡನ್ನ ನಗ್ತಾ ಇರ್ತಾನೆ. ಅಷ್ಟರಲ್ಲಿ ಎಲ್ಲರೂ ಮಾತಾಡ್ಕೊಂಡು ನಗಾಡ್ತಿರ್ತಾರೆ. ಆವಾಗ ಇವಳು ಸುನಂದ ಏನು ಹೇಳ್ತಾರೆ, ನೋಡು ಭಾಗ್ಯ, ಎಂಗೇಜ್ಮೆಂಟಲ್ಲಿ ಏನು ಮಿಸ್ ಆಗಬಾರ್ದು, ಪ್ರತಿಯೊಂದು ತಯಾರಿನೂ ಚೆನ್ನಾಗಾಗಬೇಕು, ಯಾರು ಬಂದವರು ಏನು ಬೇಜಾರು ಮಾಡ್ಕೊಂಡು ಹೋಗ್ಬಾರ್ದು, ಆ ಥರ ತಯಾರಿ ಮಾಡಬೇಕು. ಕಾಮತ್ ಸರ್ ಫಂಕ್ಷನ್ ಅಂದಮೇಲೆ ಎಲ್ಲ ಮಾಡಲೇಬೇಕಲ್ವಾ ನಿಶ್ಚಿತಾರ್ಥ ಮಾಡುವಾಗ ಅಂತ ಅಂದ್ಬಿಟ್ಟು ಸುನಂದ್ ಹೇಳ್ತಾರೆ. ಆವಾಗ ಕುಸುಮವ್ರು ಏನು ಹೇಳ್ತಾರೆ, ಹೌದು ಭಾಗ್ಯ, ಏನೂ ತೊಂದರೆ ಆಗಬಾರ್ದಮ್ಮ, ತುಂಬ ಜವಾಬ್ದಾರಿಗೆ ಎಲ್ಲ ಕೆಲಸನೂ ಮಾಡಬೇಕು, ಎಲ್ಲ ಕೆಲಸ ನಿರ್ವಹಿಸ್ಕೋಬೇಕು ಆಯಿತಾ ಅಂದ್ಬಿಟ್ಟು ಕುಸುಮವರು ಧರ್ಮವರೆಲ್ಲ ಭಾಗ್ಯಂಗೆ ಹೇಳ್ತಾರೆ. ಆಯಿತು ಅಂದ್ಬಿಟ್ಟು ಸುಂದ್ರಿನೂ ಅಷ್ಟೇ, ಸುಂದಿನೂ ರೇಗಿಸ್ತಾ ಇರ್ತಾಳೆ. ಆಯಿತು ಅಂದ್ಬಿಟ್ಟು ಎಲ್ಲ ತಮಾಷೆಗಿರ್ತಾರೆ. ಅಷ್ಟರಲ್ಲಿ ಕನಿಕಾ ಮತ್ತೆ ಬರ್ಬೋದಾ, ಚೆನ್ನಾಗೇ ಆಗಬೇಕು, ಎಲ್ಲನೂ ಚೆನ್ನಾಗಿ ಆಗ್ದಲ್ಲಿದ್ರೆ ಹೆಂಗೆ ಅಂದಾಗ, ಏನು ಕನ್ನಿಕಾ ಮತ್ತೆ ಬಂದ್ಬಿಟ್ರಲ್ಲ ಅಂತ ಸುಂದರಿ ರೇಗಿಸ್ತಾರೆ. ಆವಾಗ ಕನ್ನಿಕಾ, ಏನು ಕಾಮತ್ ಸರ್ ಮನೆ ಅಂದ್ರೆ ಏನು ಕಮ್ಮಿನಾ, ಅಷ್ಟು ದೊಡ್ಡ ಮನೆತನಕ್ಕೆ ಮಗಳು ಸೊಸೆ ಹಾಕಿ ಹೋಗ್ತಿದ್ದಾಳೆ ಅಂದಮೇಲೆ ಎಲ್ಲ ಮಾಡಿಕೊಡ್ಲೇಬೇಕು, ಮಾಡ್ದಲ್ಲ ಇದ್ರೆ ಆಗುತ್ತಾ. ನೋಡು ಭಾಗ್ಯ, ಇವಾಗ ನಾಳೆ ಎಂಗೇಜ್ಮೆಂಟ್ಗೆ ದೊಡ್ಡ ಪಾರ್ಟಿ ಹಾಲ್ ಬುಕ್ ಮಾಡಬೇಕು ಆಯಿತಾ, ಮತ್ತು ಊಟನೂ ಅಷ್ಟೇ, ಇಂಡಿಯನು ಇಟಾಲಿ ಫ್ರೆಂಚು ಎಲ್ಲ ಥರನೂ ವೆರೈಟಿ ಊಟ ಇರಬೇಕು. ಅದು ಊಟ ಸ್ಟಾರ್ ಹೋಟ್ಲಿಂದನೇ ಬರಬೇಕು, ಇಲ್ಲ ಸ್ಟಾರ್ ಹೋಟ್ಲಲ್ಲಿ ಶೆಫ್ ಇರ್ತಾರಲ್ಲ ಅವ್ರ ಕಡೆಯಿಂದನೇ ಅಡುಗೆ ಮಾಡಿಸ್ಬೇಕು. ಮತ್ತು ಫ್ಲವರ್ ಡೆಕೋರೇಷನ್ ನನ್ನ ಫ್ರೆಂಡ್ ಒಬ್ಬಳು ಮಾಡಿದ್ದಾಳೆ, ಅವಳಿಗೆ 3-4 ಲಕ್ಷ ಖರ್ಚಾಗುತ್ತೆ, ಅವಳ ಕಡೆನೇ ಮಾಡಿಸಿ. ಮತ್ತು ಎಲ್ಲ ಪ್ಲಾಸ್ಟಿಕ್ ಹೂವು ಯಾವುದು ಇರಕೂಡ್ದು, ಎಲ್ಲ ಒರಿಜಿನಲ್ ಫ್ಲವರ್ಸಲ್ಲೇ ಡೆಕೋರೇಷನ್ ಮಾಡಬೇಕು, ಯಾವುದು ಮಿಸ್ ಆಗಕೂಡ್ದು, ಅರ್ಥ ಆಯ್ತಾ ಅಂತ ಕನ್ನಿಕಾ ಹೇಳ್ತಾಳೆ. ಅವಳ ಉದ್ದೇಶ ಇವರು ಎಂಗೇಜ್ಮೆಂಟ್ ಹೆಂಗೆ ಮಾಡ್ತಾರೆ ನೋಡೋಣ ಅಂತ. ಅವಾಗ ಭಾಗ್ಯ ಮತ್ತು ಕುಸುಮ ಮುಖ ನೋಡ್ಕೊತಿರ್ತಾರೆ. ಧರ್ಮವರು, ಅಲ್ಲಮ್ಮ, ಮತ್ತು ಭಾಗ್ಯವ್ರ ಅಪ್ಪನೂ ಬರ್ತಾರೆ. ಅಲ್ಲಮ್ಮ, ನೀನು ಇವಾಗ ಹೇಳ್ಬಿಟ್ರೆ ನಾವು ಹೆಂಗಮ್ಮ ತಯಾರಿ ಮಾಡ್ಕೊಳ್ಳೋದು, ನಾಳೆನೇ ಎಂಗೇಜ್ಮೆಂಟ್ ಇರ್ಬೇಕಾದ್ರೆ ನಾವು ಹೆಂಗಮ್ಮ ಇವತ್ತು ತಯಾರಿ ಮಾಡೋಕ್ಕಾಗತ್ತೆ ಮಾಡಲೇಬೇಕು ಅಂಕಲ್, ನಿಮ್ಮ ಮಗಳು ನಿಶ್ಚಿತಾರ್ಥ ಮಾಡಿದ್ಮೇಲೆ ನೀವೆಲ್ಲ ತಯಾರಿ ಮಾಡ್ಕೊಳ್ಳೇಬೇಕು, ಆಗಲ್ಲ ಅಂದ್ರೆ ಹೆಂಗೆ ಅಂತಂದ್ಬಿಟ್ಟು ಕನ್ನಿಕಾ ಹೇಳ್ತಾಳೆ ಭಾಗ್ಯವ್ರ ಅಪ್ಪಗೆ. ಭಾಗ್ಯವ್ರ ಮಾವನು ಅಂತಾರೆ, ಹಂಗಲ್ಲ ಅಮ್ಮ ಕನ್ನಿಕಾ, ನೀನು ಇವಾಗ ಹೇಳಿದ್ರೆ ಹೆಂಗಮ್ಮ ಅಂದಾಗ, ಹೌದು ಅಂಕಲ್, ಯಾವಾಗ ಹೇಳಿದ್ರು ನೀವು ಇದನ್ನೆಲ್ಲ ತಯಾರಿ ಮಾಡ್ಕೊಳ್ಳೇಬೇಕು, ಅಷ್ಟು ದೊಡ್ಡ ಮನೆತನಕ್ಕೆ ನೀವು ಮಗಳನ್ನ ಕೊಡ್ತೀವಿ ಅಂದಮೇಲೆ ನೀವೆಲ್ಲ ಪ್ರತಿಯೊಂದು ಮಾಡಲೇಬೇಕಲ್ವ, ನಮ್ಮ ಮನೆತನಕ್ಕೆ ತಕ್ಕನಾಗಿ. ಇವಾಗ ನಾಳೆ ಯಾರನ್ನ ನಮ್ಮ ಸಂಬಂಧಿಕರಾಗಲಿ ನಮ್ಮ ಈಕ್ವಲ್ ಫ್ರೆಂಡ್ಸ್ ಆಗಲಿ ಬಂದಾಗ ನಮ್ಮನ್ನು ಆಡ್ಕೊತಾರೆ, ಅವಾಗ ನಮ್ಮ ಪ್ರೆಸ್ಟೀಜ್ ಏನಾಗುತ್ತೆ, ನಮ್ಮ ಪ್ರೆಸ್ಟೀಜ್ ತಕ್ಕನಾಗಿ ನೀವು ಪ್ರತಿಯೊಂದು ಮಾಡಿಕೊಡ್ಲೇಬೇಕು, ಸಂಬಂಧ ಬೆಳೆಸ್ತೀರಿ ಅಂದಮೇಲೆ ಮಾಡಲೇಬೇಕಲ್ವ ಅಂತ ಕನ್ನಿಕಾ ಹೇಳ್ತಾಳೆ. ಆವಾಗ ಧರ್ಮವರು, ಹಂಗಲ್ಲಮ್ಮ ಅಂದರೆ, ಹಂಗಲ್ಲ ಅಂಕಲ್, ಹಂಗೂ ಇಲ್ಲ ಹಿಂಗೂ ಇಲ್ಲ, ಏನು ಕುಸುಮ ಆಂಟಿ, ಅಲ್ಲ ಕನಿಕಾ, ನೀನು ಈಗ ಸಡನ್ನಾಗಿ ಬಂದುಬಿಟ್ಟು ಅದೇ ಬೇಕು ಇದೇ ಬೇಕು ಇಟಾಲಿಯನ್ನು ಅದು ಇದು, ನಮ್ಗೆ ಅದೆಲ್ಲ ಗೊತ್ತಾಗಲ್ಲಮ್ಮ, ಈಗ ಮಾಡೋಕ್ಕಾಗತ್ತೆ, ಮಾಡಬೇಕು ಕುಸುಮ ಆಂಟಿ, ನೀವು ಮಾಡಬೇಕು, ನೀವು ಎಂಗೇಜ್ಮೆಂಟ್ ಮಾಡ್ತಿರೋ ನೀವು ಪ್ರತಿಯೊಂದು ಮಾಡಲೇಬೇಕು, ನಾವು ಗಂಡವ್ರು ಏನು ಹೇಳ್ತೀವೋ ಅದು ಮಾಡಬೇಕಲ್ವ ಅಂದಾಗ ಅಷ್ಟರಲ್ಲಿ ಇವಳು ಸುನಂದ ಬಾಯಿ ಹಾಕ್ತಾರೆ. ಅವರು, ಆಯಿತು ಕನಿಕಾ, ನಾವೆಲ್ಲ ಮಾಡ್ಕೊಡ್ತೀವಿ, ನೀನು ಏನು ಹೇಳ್ತೀವಿ ಎಲ್ಲ ಮಾಡ್ತೀವಮ್ಮ. ಆಮೇಲೆ ಕುಸುಮರು, ಸುನಂದ ಇಲ್ಲ ಸುಮ್ಮನಿರಿ ಬಿಕ್ತಿಯಮ್ಮ, ನಿಮ್ಗೆ ಗೊತ್ತಾಗಲ್ಲ. ಆಯಿತು ಕನ್ನಿಕಾ, ನೀವು ಗಣ್ಣವ್ರು ಕೇಳೋದು ಹೆಚ್ಚ, ನಾವು ಮಾಡೋದು ಹೆಚ್ಚ, ನಾವು ಮಾಡಿಕೊಡ್ತೀವಿ, ನೀವೇನು ಹೇಳ್ತೀರೋ ಎಲ್ಲದಕ್ಕೂ ನಮಗೆ ಒಪ್ಪಿಗೆ ಇದೆ ಅಂತ ಹೇಳ್ಬಿಟ್ಟು ಸುನಂದ ಬಾಯಿ ಹಾಕ್ಬಿಡ್ತಾರೆ. ಎಸ್ ಸುನಂದ ಆಂಟಿ, ನಿಮ್ಮ ಮಾತು ಮೇಲೆ ನಂಗೆ ನಂಬಿಕೆ ಇದೆ, ನಾನು ಬರಲ್ಲ, ನಾಳೆ ಎಂಗೇಜ್ಮೆಂಟಲ್ಲಿ ಸಿಗೋಣ ಬಾಯ್ ಅಂದ್ಬಿಟ್ಟು ಅವ್ರನ್ನ ಪಾಪ ಆ ಥರ ಎಲ್ಲ ಹೀಯಾಳಿಸ್ಬಿಟ್ಟು ಹೋಗ್ತಾಳೆ. ಅವಾಗ ಹೋದ ಕಾರ್ ಹತ್ರ ನಿಂತ್ಕೋತಾಳೆ. ಅವಾಗ ಅದು ಎಲ್ಲೋಗಿದೆ ಇಷ್ಟೊತ್ತಕ ಕನ್ನಿಕಾನ, ಇಲ್ಲ ಬ್ರೋ ಎಂಗೇಜ್ಮೆಂಟು, ಏನು ಕನ್ನಿಕಾ ನೀನೇ ಮದುವೆ ಕ್ಯಾನ್ಸಲ್ ಮಾಡೋಣ, ಎಂಗೇಜ್ಮೆಂಟ್ ಬೇಡ ಅಂದ್ಬಿಟ್ಟು ಎಂಗೇಜ್ಮೆಂಟ್ಗೆ ನೀನೇ ಅವ್ರಿಗೆಲ್ಲ ಹೆಲ್ಪ್ ಮಾಡೋಕ್ಕೆ ಹೋಗಿದ್ಯಾ ಕನ್ನಿಕಾ ಅಂತ ಅಂದ್ಬಿಟ್ಟು ಅದು ಹೇಳ್ತಾನೆ. ನೋ ಬ್ರೋ, ನಾಳೆ ಅವಳು ಅದು ಹೆಂಗೆ ಎಂಗೇಜ್ಮೆಂಟ್ ಮಾಡ್ತಾಳೆ ಭಾಗ್ಯ ನೋಡೋಣ, ಅವಳಿಗೆ ಬೇಜಾರಾಗ್ಬಿಟ್ಟು ಈ ನಮ್ಮ ಸಂಬಂಧನೇ ಬೇಡ ಅಂತ ಅವಳೇ ಬಂದು ಎಂಗೇಜ್ಮೆಂಟು ಕ್ಯಾನ್ಸಲ್ ಆಗಿ ನಮ್ಮ ಮದುವೆನೂ ಕೂಡ ಬೇಡ ಅಂತ ಮದುವೆನೂ ಕ್ಯಾನ್ಸಲ್ ಮಾಡಬೇಕು, ಆ ಥರ ಮಾಡಿ ಬಂದಿದ್ದೀನಿ ಬ್ರೋ, ನಾನು ಸ್ವಲ್ಪ ಕಿಚ್ಚಚ್ಚಿ ಬಂದಿದ್ದೀನಿ, ಅದು ಹತ್ಕೊಳ್ಳಿರಿ ಬ್ರೋ ಅಂತ ಅಂತಾಳೆ. ಏನು ಮಾಡಿದೆ ಕನ್ನಿಕಾ, ಬನ್ನಿ ಬ್ರೋ, ನಾನು ನಿಮ್ಮ ಕಾರಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಬ್ರೋ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಇಬ್ಬರು ಆದಿನೂ ಕನ್ನಿಕಾ ಇಬ್ಬರು ಕಾರಲ್ಲಿ ಹೊಡ್ತಾರೆ. ಈ ಕಡೆ ಭಾಗ್ಯ ಮನೇಲಿ ಏನಾಗುತ್ತೆ,
ಸುನಂದ ಅವರು ಈ ಥರ ಹೇಳಿರ್ತಾರಲ್ಲ, ಆಯಿತು ಆಯಿತು ಅಂತ ಕುಸುಮ ಬೈತಾರೆ ಸುನಂದ. ಅಲ್ಲ ರೀ ಸುನಂದ, ನೀವು ಅದು ಆಯಿತು ಇದು ಆಯಿತು ಅದೇನೋ ಫ್ಲೇವರು ಒರಿಜಿನಲು ಅದು ಏನೇನೋ ಹೇಳ್ತಾಳೆ, ಅದಕ್ಕೆ 4-5 ಲಕ್ಷ ಬೇಕು, ಊಟ ಅದು ಯಾವುದೇದೋ ಹೇಳ್ತಾಳೆ, ಅದಕ್ಕೆ ಅಷ್ಟು ದುಡ್ಡು ಬೇಕು. ಭಾಗ್ಯ ಎಲ್ಲಿಂದ ತರ್ತಾಳೆ? ದೊಡ್ಡ ಪಾರ್ಟಿ ಹಾಲೇ ಬೇಕಂತೆ. ನೀವೆಲ್ಲದಕ್ಕೂ ಹ್ಞೂ ಅಂದ್ಬಿಟ್ರೆ ಭಾಗ್ಯ ಏನು ಮಾಡಬೇಕು ಪಾಪ? ಅಲ್ಲ ರೀ, ನೀವು ತಾಯಿ ಅದ್ಕೊಂಡು ಅವಳ ಕಷ್ಟ ಅರ್ಥ ಮಾಡ್ಕೋಬೇಕಲ್ವೇನ್ರಿ ಅಂತ ಕುಸುಮವ್ರು ಹೇಳ್ತಾರೆ. ಸುನಂದ, ನಾನೇನು ತಪ್ಪು ಹೇಳಿದ್ದೀನಿ ಬಿಕ್ತಿಯಮ್ಮ? ಅವಳವತ್ತು ಪೂಜಾ ಮದುವೆಗೆ ಯಾವುದು ತೊಂದರೆ ಮಾಡಲ್ಲ ನನ್ನಿಂದ, ಯಾವುದು ತೊಂದರೆ ಆಗಲ್ಲ, ನಾನು ಮಾಡೇ ಮಾಡಿಸ್ತೀನಿ, ಅದೇನೇ ಕಷ್ಟ ಆದರೂ ಮಾಡೇ ಮಾಡಿಸ್ತೀನಿ ಅಂತ ಅವಳೇ ಮಾತು ಕೊಟ್ಟಿದ್ದಾಳೆ. ಅದರಿಂದ ಅವಳೇ ಮಾಡಿಸ್ಬೇಕು. ಈ ಪ್ರತಿಯೊಂದು ಪೂಜೆನ ಮದುವೆ ಜವಾಬ್ದಾರಿ ಅವಳೇ ತೊಗೋಬೇಕು. ಯಾವುದು ಕೊರತೆ ಇಲ್ದಂಗೆ ಮಾಡ್ತೀನಿ ಅಂತ ಅವಳೇ ಒಪ್ಕೊಂಡಿರೋದು. ಈಗ ಅವಳೇ ಮಾಡಬೇಕು. ಅದನ್ನು ಬಿಟ್ಟು ಏನು ಮಾಡೋಕ್ಕಾಗತ್ತೆ? ಅವಳು ಮಾಡಲಿ, ನಂಗೆ ಅದೆಲ್ಲ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಸುನಂದ ಹೇಳ್ತಾರೆ. ಅಲ್ಲ ಕಣ್ರಿ ಸುನಂದ, ನೀವೇನು ಮಾತಾಡ್ತಿದ್ದೀರ ನಿಮ್ಗೆ ಗೊತ್ತಿದ್ದೀನ್ರಿ ಅಂತ ಅಂದ್ಬಿಟ್ಟು ಕುಸುಮರು ಸುನಂದನ ರೇಗ್ತಾರೆ. ಇವಾಗ ಅದೆಲ್ಲ ನನಗೆ ಗೊತ್ತಿಲ್ಲ ಬೇಕ್ತಿಯಮ್ಮ. ಪೂಜೆನ ಎಂಗೇಜ್ಮೆಂಟ್ ಆಗಲಿ ಮದುವೆ ಆಗಲಿ ಯಾವುದೇ ತೊಂದರೆ ಆಗ್ದಂಗೆ ಅವಳು ಮಾಡ್ಕೊಡ್ಬೇಕು ಅಷ್ಟೇ ನನಗೆ ಬೇಕಾಗಿರೋದು. ಅವತ್ತು ಒಂದು ಒಡವೆಲಾಗಲಿ ಮದುವೆಲಾಗಲಿ ಏನೂ ಕೊರತೆ ಮಾಡಲ್ಲ ಅಂತ ನನಗೆ ಮಾತು ಕೊಟ್ಟಿದ್ದಾಳೆ. ಏನೇ ಭಾಗ್ಯ, ಅವತ್ತು ನೀನು ಮಾತು ಕೊಟ್ಟಿಲ್ವೇನೆ ನನಗೆ? ಅದರಿಂದ ನೀನು ಏನು ಮಾತು ಕೊಟ್ಟಿದ್ದೆ ಅದನ್ನು ಮಾಡಿಕೊಡ್ಬೇಕು ನನಗೆ. ನನಗೆ ಅದೆಲ್ಲ ಗೊತ್ತಿಲ್ಲ. ಅಷ್ಟು ದೊಡ್ಡ ಮನೆಗೆ ಅವಳು ಸೊಸೆಯಾಗಿ ಹೋಗ್ತಿದ್ದಾಳೆ ಅಂದಮೇಲೆ ಕನಿಕಾ ಏನೇನು ಕೇಳಿದಾಳೋ ಅದೆಲ್ಲ ನಾವು ಮಾಡಿಕೊಡ್ಲೇಬೇಕು. ಅದೆಲ್ಲ ನಂಗೆ ಗೊತ್ತಿಲ್ಲ ಭಾಗ್ಯ, ನೀನು ಹೆಂಗಾನ ಮಾಡು ಅಷ್ಟೇ, ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಅಂತಾಳೆ. ಭಾಗ್ಯ ಪಾಪ ತುಂಬ ಬೇಜಾರಾಗಿ ನಿಂತಿರ್ತಾಳೆ. ಇವಳು ಇಷ್ಟೆಲ್ಲ ಆರ್ಡ್ರ್ ಮಾಡೋಗಿದ್ದಾಳೆ, ದುಡ್ಡು ಪಾರ್ಟಿಯಲ್ಲೋ ಫ್ಲವರು ಮತ್ತು ಊಟ 5 ಸ್ಟಾರು ಅಂಗಿ ಹೋಟೆಲ್ ಅಂತೆಲ್ಲ. ಪಾಪ ಭಾಗ್ಯ ಅದನ್ನೇ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಧರ್ಮವರು ಸುನಂದಗೂ ಹೇಳೋಕೆ ಹೋಗ್ತಾರೆ. ಅಲ್ಲರೀ ಸುನಂದ, ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವಾ ಭಾಗ್ಯ ಪರಿಸ್ಥಿತಿನ. ಇದಕ್ಕೆಲ್ಲ ಎಷ್ಟು ಹಣ ಖರ್ಚಾಗುತ್ತೆ ಹೇಳಿ? 1,000 ರೂಪಾಯಿ 2,000 ರೂಪಾಯಿ ಇಷ್ಟೊಂದು ದುಡ್ಡು ಎಲ್ಲಿಂದ ತರ್ತಾಳೆ ಭಾಗ್ಯ? ನೀವು ಅರ್ಥ ಮಾಡ್ಕೋಬೇಕಲ್ವೇನ್ರಿ ಸುನಂದ ಅಂತ ಅಂದ್ಬಿಟ್ಟು ಧರ್ಮವ್ರು ಹೇಳೋಕೆ ಹೋಗ್ತಾರೆ. ಆದರೆ ಸುನಂದ ಯಾರ ಮಾತು ಕೇಳಲ್ಲ. ನಮ್ಗೆ ಯಾರೋ ಹೇಳೋಕ್ಕೆ ಬರಬೇಡ್ರಿ ಬಿಗ್ರೆ ಅಂತಾಳೆ. ಆಮೇಲೆ ಭಾಗ್ಯವ್ರ ಅಪ್ಪನು, ಸುನಂದ, ನಿನಗೇನು ತಲೆಯಲ್ಲಿ ಬುದ್ಧಿ ಇದೆಯಾ ಏನಿದೆ? ಅವಳು ಕನಿಕಾ ಏನೋ ಹೇಳಿದ್ಲು ಅಂತ ನೀನು ಅದನ್ನು ಕೇಳ್ತಾ ಇದೆಯಾ ಅಂತ ಅಂದ್ಬಿಟ್ಟು ಸುನಂದ ಇವರು ಭಾಗ್ಯವ್ರ ಅಪ್ಪ ಹೇಳ್ದಾಗಲೂ ಸುನಂದಮ್ಮ ಕೇಳೋದೇ ಇಲ್ಲ. ಇಲ್ಲ ನಂಗೆ ಅದೆಲ್ಲ ಗೊತ್ತಿಲ್ಲ, ಅವ್ರೇನು ಕೇಳೋರೋ ಅವ್ಳು ಮಾಡಲೇಬೇಕು, ಅದೇನು ಮಾಡ್ತಾಳೋ ನನಗೆ ಗೊತ್ತಿಲ್ಲ, ಮಾಡಲಿ ಅಂತ ಅಂದ್ಬಿಟ್ಟು ಅಂತಾಳೆ. ಸರಿ ಅಂದ್ಬಿಟ್ಟು ಅಲ್ಲಿಂದ ಎಲ್ಲ ಹೊರಡ್ತಾರೆ. ಪೂಜಾ ಸೀರೆ ನೋಡಿಕೊಂಡು ಖುಷಿಯಾಗಿರ್ತಾಳೆ, ಸೀರೆ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಅಷ್ಟರಲ್ಲಿ ಭಾಗ್ಯವ್ರಪ್ಪ ಇದಕ್ಕೆ ಏನಾರು ಒಂದು ಮಾಡಲೇಬೇಕು ಅಂದ್ಬಿಟ್ಟು ಭಾಗ್ಯವ್ರಪ್ಪ ಏನು ಮಾಡ್ತಾರೆ, ಪೂಜಾ ಹತ್ರ ಬರ್ತಾರೆ. ಆಮೇಲೆ, ಪೂಜಾ ಮಾತಾಡ್ಬೋದಮ್ಮ 5 ನಿಮಿಷ ಅಂತಾರೆ. ಹೇಳಿಯಪ್ಪ, ಅದಕ್ಕೇನಂತೆ? ನೀವು ನನ್ನ ಹತ್ರ ಮಾತಾಡೋಕ್ಕೆ ಕೇಳಬೇಕಂದ. ಹಂಗಲ್ಲಮ್ಮ, ನಾನೊಂದು 5 ನಿಮಿಷ ನಿನ್ನ ಹತ್ರ ಮಾತಾಡಬೇಕು. ನಾನು ಹೇಳಿದ ಮಾತಿಗೆ ಯಾವುದೂ ವಾಪಸ್ ಹೇಳಲ್ಲ ಅಂತ ನಿನ್ಗೆ ಮಾತು ಕೊಡ್ತೀಯಮ್ಮ? ಆಯ್ತಪ್ಪ, ನೀವೇನು ಹೇಳ್ತೀರೋ ಅದನ್ನು ಕೇಳ್ತೀನಿ ಅಂತ ಅವ್ರ ಅಪ್ಪನ ಕೈ ಮೇಲೆ ಕೈ ಇಟ್ಬಿಟ್ಟು ಮಾತು ಕೊಡ್ತಾಳೆ. ಅವಾಗ, ಅಮ್ಮ 5 ನಿಮಿಷ ನನ್ನ ಜೊತೆ ಬರ್ತೀಯಮ್ಮ ನೀನು? ಆಯ್ತಪ್ಪ, ಏನು ಹೇಳಿ ಅಂತಾಳೆ. ಅವಾಗ ಅಪ್ಪ ಮಗಳಿಬ್ಬರು ಆಚೆ ಬರ್ತಾರೆ. ಅಡುಗೆ ಮನೆ ಹತ್ರ ಸುನಂದ, ಕುಸುಮ ಮತ್ತು ಭಾಗ್ಯ ಎಲ್ಲ ಅಡುಗೆಗೆ ತಯಾರಿ ಮಾಡ್ತಾಯಿರ್ತಾರೆ. ಭಾಗ್ಯ ಸುನಂದನಿಗೆ, ಅಮ್ಮ ಇದೊಂದು ಸ್ವಲ್ಪ ಆರ್ಡ್ರ್ ಇದೆ, ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಮ್ಮ ಅಂತ ಹೇಳ್ಬಿಟ್ಟು ಭಾಗ್ಯ ಸುನಂದವ್ರು ಕೊಡ್ತಾರೆ. ಮತ್ತು ಕುಸುಮವರು ಅಲ್ಲಿ ಸೊಪ್ಪು ಬಿಡಿಸ್ಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ಪೂಜಾ ಮತ್ತು ಅವ್ರ ಅಪ್ಪರಿಬ್ಬರು ಈಚೆಗೆ ಬಂದು, ಒಂದು 5 ನಿಮಿಷ ಬರ್ತೀವಮ್ಮ ಭಾಗ್ಯ ಅಂತಾರೆ. ಪಾಪ ಅವ್ರ ತಂದೆಗೆ ಭಾಗ್ಯ ನೋಡಿ ತುಂಬಾ ಅಯ್ಯೋ ಅನಿಸುತ್ತೆ, ನನ್ನ ಮಗಳು ಹೆಂಗಪ್ಪ ಇಷ್ಟೆಲ್ಲ ಮಾಡ್ತಾಳೆ ಅಂತ. ಆದರೆ ಸುನಂದಾಗೆ ಸ್ವಲ್ಪನೂ ಕರುಣೆನೇ ಇರಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು 5 ನಿಮಿಷ ಬರ್ತೀವಮ್ಮ ಭಾಗ್ಯ ಅಂದಾಗ, ಅಪ್ಪ ಯಾಕಪ್ಪ? ಇಲ್ಲಮ್ಮ 5 ನಿಮಿಷ ಬರ್ತೀವಮ್ಮ. ಆಮೇಲೆ ಸುನಂದ ಏನು ಹೇಳ್ತಾರೆ, ನಾಳೆ ಎಂಗೇಜ್ಮೆಂಟ್ ಇಟ್ಕೊಂಡು ಆ ಹುಡುಗಿನ ಇವಾಗ ಎಲ್ಲೂ ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು? ಏನು ಬೇಕಾಗಿಲ್ಲ ಅಂದ್ರೆ 5 ನಿಮಿಷ ಬರ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ ತಾನೆ, ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಮುಖ್ಯವಾದ ಕೆಲಸ, ನಾನು 5 ನಿಮಿಷ ಕರ್ಕೊಂಡೋಗಿ ಬರ್ತೀನಿ ಅಂದಾಗ. ಆಮೇಲೆ ಕುಸುಮರು ಕೇಳ್ತಾರೆ, ಬೀಗ್ರೆ ಇಲ್ಲ ಬೀಗ್ರೆ, ಒಂದು 5 ನಿಮಿಷ ಹೋಗಿ ಬರ್ತೀನಿ, ಸ್ವಲ್ಪ ಕೆಲಸ ಇದೆ ಬಗೀರೆ ಅಂದ್ಬಿಟ್ಟು ಪೂಜೆನ ಕರ್ಕೊಂಡು ಅವರಪ್ಪ ಹೊರಗಡೆ ಬರ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ. ನಾಳೆ ಸಂಚಿಕೆಯಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಈ ಸಂಚಿಕೆ ತಮಗೇನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.